ಆತ್ಮೀಯ ವಿದ್ಯಾರ್ಥಿಗಳೇ, ನೀವು SSC GD ಮತ್ತು ಆರ್ಮಿ ಎಕ್ಸಾಮಿನೇಷನ್ ಏನಾದರೂ ತಯಾರಿ ಆಗ್ತಿದ್ರೆ ನಿಮ್ಮ ಎಫರ್ಟ್ ಏನಾಗಬೇಕಪ್ಪ ಅಂತ ರೈಟ್ ಗೈಡೆನ್ಸ್ ದಾಗ ಹೋಗ್ಬೇಕು. ನೀವು ಎಫರ್ಟ್ ಹಾಕ್ತಿರಿ ರಾಂಗ್ ಗೈಡೆನ್ಸ್ ರಾಂಗ್ ಟೂಲ್ಸ್ ಹಾಕಿರಿ ಅಂತಂದ್ರೆ 100% ಹೇಳ್ತೇನ್ರಿ, ನಿಮ್ ರಿಸಲ್ಟ್ ಮಾತ್ರ 0 ಆಗ್ತೈತ್ರಿ. ಒಂದು ಸ್ಕ್ರೂ ಅನ್ನ ಬಿಚ್ಚಬೇಕಾದ್ರೆ ಪಾನ ತಗೊಂಡ್ ನಿತ್ರ ಅದು ಸ್ಕ್ರೂ ಬಿಚ್ಚಂಗಿಲ್ರಿ. ಸ್ಕ್ರೂ ಡೈರ್ ತಗೊಂಡ್ ಬಿಚ್ಚತದ. ಹಂಗಾರಿ ನಿಮ್ಗೆ ಒಳ್ಳೆ ಗೈಡೆನ್ಸ್ ರೈಟ್ ಕಂಟೆಂಟ್ ಅನ್ನ ನೀಡ್ಲಿಕ್ಕೆ ಗ್ಲೋಬಲ್ ಎಜುಕೇಶನ್ ಬನಟ್ಟಿ ಸಜ್ಜಾಗಿ ನಿಂತೈತ್ರಿ. ಹೋದ ವರ್ಷ ಒಂದೇ ಒಂದು ವೇದಿಕೆ ಮೇಲೆ ಸುಮಾರು 164 ವಿದ್ಯಾರ್ಥಿಗಳನ್ನ ಕೇಂದ್ರ ಸರ್ಕಾರದ ಹುದ್ದೆಗೆ ಆಯ್ಕೆ ಮಾಡಿ ಕಳಿಸಿದ್ದೇವೆ. ಅದರಲ್ಲಿ 70 ವಿದ್ಯಾರ್ಥಿಗಳು SSC GD ಎಕ್ಸಾಮ್ ಪಾಸ್ ಮಾಡ್ಕೊಂಡಿದ್ದಾರೆ. 64 ವಿದ್ಯಾರ್ಥಿಗಳು ಅಗ್ನಿವೀರ ಪರೀಕ್ಷೆಯನ್ನ ಪಾಸ್ ಮಾಡ್ಕೊಂಡಿದ್ದಾರೆ. ಹಂಗ ನೀವು ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು, ಏನ್ ಸ್ಟ್ರಾಟಜಿ ಫಾಲೋ ಮಾಡ್ಬೇಕು ನಾ ಹೇಳಿಕೊಡ್ತೀನಿ ನೋಡ್ರಿ. ಒಂದೇದು ಏನಂತಂದ್ರೆ ಸ್ಟಡಿ ಮಟೀರಿಯಲ್ಸ್ ಬಹಳ ಚೆನ್ನಾಗಿ ಆಯ್ಕೆ ಮಾಡ್ಕೋಬೇಕು. ನೀವು ಏನಾದ್ರು ರಾಂಗ್ ಟೂಲ್ಸ್ ಅನ್ನ ಆಯ್ಕೆ ಮಾಡ್ಕೊಂಡು ನೀವು ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ಅದು ವೇಸ್ಟ್ ಆಗಿಬಿಡ್ತದ. ನೋಡ್ರಿ, ಮ್ಯಾಥಮೆಟಿಕ್ಸ್ ಒಳಗ ಇಷ್ಟೆಲ್ಲ ಚಾಪ್ಟರ್ಸ್ ಅದಾವ್ರಿ. ಇಷ್ಟೆಲ್ಲ ಬಿಡಿಸಿ ನಿಮ್ಗೇನು ಗೋಲ್ಡ್ ಮೆಡಲ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವೇನ್ ಮಾಡ್ಬೇಕಾಗೈತಿ, ಇದ್ರೊಳಗೆ ಇರ್ತಕ್ಕಂಥ ಕೆಲವೊಂದಿಷ್ಟು ಚಾಪ್ಟರ್ ರಿಪೀಟೆಡ್ ಕ್ವಶನ್ ನೋಡ್ರಿ. ಇಲ್ಲಿ 176 ಕ್ವಶನ್ಸ್ ಬಂದಾವ. 176 ಕ್ವಶನ್. ಹಂಗಾರ ಯಾವ ಚಾಪ್ಟರ್ ಅದ ಪರ್ಸೆಂಟೇಜ್ ಪ್ರಾಫಿಟ್ ಅಂಡ್ ಲಾಸ್ 100% ಅವ್ನು ಮಾಡಿ ಮುಗಿಸಬೇಕ, ಅವ್ನು ಪರ್ಫೆಕ್ಟ್ ಮಾಡ್ಕೊಳ್ಬೇಕ. ಹಂಗ ನಿಮ್ಗೆ ರೈಟ್ ಗೈಡೆನ್ಸ್ ಅನ್ನ ನಾವು ಪರ್ಫೆಕ್ಟ್ ಆಗಿ ಕೊಡ್ತಾ ಹೋಗ್ತೀವಿ, ಅದನ್ನ ಬಳಸ್ಕೊಡ್ರಿ. ಅದೇ ರೀತಿ ನೀವು ಏನ್ ಮಾಡ್ಬೇಕಂದ್ರೆ ರೀಸನಿಂಗ್ ದೊಳಗ 20 ಕ್ವಶನ್ ಇರ್ತಾವ. 20 ಕ್ವಶನ್ಗೆ 18 ಕ್ವಶನ್ ರೈಟ್ ಮಾಡೋದು ಇಂಪಾರ್ಟೆಂಟ್ ಐತಿ. ಅಷ್ಟ 15 ನಿಮಿಷನಾಗ ಅವು 18 ಕ್ವಶನ್ ರೈಟ್ ಮಾಡೋದು ಇಂಪಾರ್ಟೆಂಟ್ ಐತಿ. ನೋಡ್ರಿ, 18 ಕ್ವಶನ್ 15 ನಿಮಿಷನಾಗ ಆಗ್ಬೇಕಾರ ಅಲ್ಲಿ ನಿಮಗೆ ಏನೇನ್ ಬೇಕ್ರಿ, ಬಹಳ ಚಂದ ಇರ್ತಕ್ಕಂಥ ಗೈಡೆನ್ಸ್ ಬೇಕು. ಹೆಂಗ್ರಿ, ಯಾವ ಆಪ್ಷನ್ ತೆಗೆದುಗಿಬೇಕು, ಯಾವ ಆಪ್ಷನ್ಲೇ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಶಾರ್ಟ್ ಟೈಮ್ದೊಳಗೆ ಹೈ ಲೆವೆಲ್ ಅಚೀವ್ಮೆಂಟ್ ಆಗ್ಬೇಕು ಅನ್ನೋದನ್ನ ನಾವು ಬಹಳ ಚಂದ ತಿಳಿಸ್ಕೊಡ್ತೀವ್ರಿ. ಅದೇ ರೀತಿ ನೀವು ನೋಡ್ಬೋದು, ಈಗ ಸದ್ಯಕ್ಕೆ ಆನ್ಲೈನ್ದೊಳಗೆ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಿದ್ರಿ. ಪರಶುರಾಮ್ ಬ್ಯಾಚ್ ಅಂತೇಳಿ ಒಂದು ಸ್ಟಾರ್ಟ್ ಮಾಡಿದ್ವಿ. ಅದರ ಜೊತೆಗೆ ಅರ್ಜುನ ಬ್ಯಾಚ್ ಅಂತೇಳಿ ಒಂದು ಸ್ಟಾರ್ಟ್ ಮಾಡಿದ್ವಿ. ಅದ್ರ ಬಗ್ಗೆ ಆ ನಂತರ ನಾನು ಮಾಹಿತಿ ನೀಡ್ತೇನೆ ರೀ. ಈಗ ಸದ್ಯಕ್ಕೆ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಸಕ್ಸಸ್ ಆಗಿದಾರ ಮತ್ತ ಅವರನ್ನ ನಾವು ಒಂದೇ ವೇದಿಕೆ ಮೇಲೆ ಸನ್ಮಾನ ಮಾಡಿ ಮುಗಿಸೇವ್ರಿ. ನೀವು ನೋಡ್ಬೋದು ವಿದ್ಯಾರ್ಥಿಗಳೇ, ನೀವ ನೋಡ್ಬೋದು, ನಾವು ಎಂದು ವಿತ್ ಪ್ರೂಫ್ ಬಂದ್ ನಿಂತೇನ್ರಿ ನಿಮ್ ಮುಂದ. ಸುಮಾರು 164 ವಿದ್ಯಾರ್ಥಿಗಳನ್ನ ಒಂದೇ ವೇದಿಕೆ ಮೇಲೆ ಸನ್ಮಾನ ಮಾಡಿದ್ದೇನೆ. ಹಾಗೆ ನೀವು ಆಗ್ಬೇಕಂತಂದ್ರೆ ಮುಂದಿನ ಗಣರಾಜ್ಯೋತ್ಸವ ಅನ್ನೋದ್ರೊಳಗೆ ನೀವು ಏನ್ ಮಾಡ್ಬೇಕಾಗ್ಯದ್ರಿ, ರೈಟ್ ಗೈಡೆನ್ಸ್ ಒಂದು ನೌಕರಿ ಮಾಡ್ಕೊಂಡು ಪರೇಡ್ದಾಗ ಪಾಲ್ಗೊಳ್ಬೇಕಾಗಿತ್ರಿ. ಅದಕ್ಕಾಗಿ ಈ ಚಾನ್ಸ್ ಮಿಸ್ ಮಾಡ್ಕೊಳ್ಬೇಡ್ರಿ. ನೋಡ್ರಿ, ಅತಿ ಸಣ್ಣ ವಯಸ್ಸಿನಾಗ ನಮ್ಮ ವಿದ್ಯಾರ್ಥಿಗಳು ನೌಕರಿ ಮಾಡಿ ಕಳ್ಸಿನ್ರಿ. ಇನ್ನೂ 18, 19, 20 ಏಜ್ದೊಳಗನ ನೌಕರಿ ಮಾಡಿ ಕಳ್ಸಿನ್ರಿ. ಇಲ್ಲಿ ಎಕ್ಸಾಮಿನೇಷನ್ ಯಾವ ರೀತಿ ಅಂತಂದ್ರ ಪ್ರತಿ ರವಿವಾರ ಮಾಡೆಲ್ ಟೆಸ್ಟ್ ನಡೆಸ್ತೀವಿ. ಎಷ್ಟು ಸ್ಕೋರ್ ಮಾಡ್ತೀರಿ, ಎದ್ರೊಳಗೆ ವೀಕ್ ಅದರಿ, ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೂ ಗೈಡೆನ್ಸ್ ಕೊಡ್ತೀವಿ. ಅದನ್ನ ನೀವೇನ್ ಮಾಡ್ರಿ, ಬಳಸ್ಕೊಡ್ರಿ ವಿದ್ಯಾರ್ಥಿಗಳೇ. ಎಕ್ಸಾಮಿನೇಷನ್ ಬರಿಬೇಕಂತಂದ್ರ ಕೇವಲ ನಾವು ಹೆಂಗ್ ಬೇಕ್ ಹಂಗ್ ಬರದ್ರ ಆಗೋಂಗಿಲ್ಲ. ಅದಕ್ಕೊಂದು ಸ್ಟ್ರಾಟಜಿ ಇರ್ತದ, ಒಂದು ವೀಕ್ನೆಸ್ ಪಾಯಿಂಟ್ ಇರ್ತದ, ಅದನ್ನ ಪಡ್ಕೋಬೇಕು. ನೀವು ಹಿಂಗ್ ಮುಂದಿನ ವರ್ಷ ಆಗ್ಬೇಕಂತಂದ್ರ ನಿಮ್ ಜೊತೆಗೆ ನಾವಿದ್ದೀವಿ. ನೀವು ನಮ್ ಜೊತೆ ಕೈಗೂಡಿಸಿದ್ರೆ 100% ನೀವು ಸಕ್ಸಸ್ ಆಗ್ತೀರಿ. ಡೋಂಟ್ ವೇಟ್ ಅಂಟಿಲ್ ಟು ಸಕ್ಸಸ್. ಇವತ್ತು ಸಕ್ಸಸ್ ಆಗಕ್ಕೆ ನೀವು ಸ್ಟಾರ್ಟ್ ಮಾಡ್ರಿ ಜರ್ನಿ. ಯಾಕಂತಂದ್ರೆ ನೀವು ವೇಟ್ ಮಾಡಿ ಫೇಲ್ ಆಗಿರಿ. ಅದಕ್ಕಾಗಿ ಸ್ಟಾರ್ಟ್ ಮಾಡಕ್ ಅವಕಾಶ ಮಾಡಿ ಕೊಟ್ಟಿದ್ದೀನ್ರಿ, ಅದನ್ನ ಬಳಸ್ಕೊಡ್ರಿ. ನೀವು ಮೊಬೈಲ್ ರೀಚಾರ್ಜ್ ಮಾಡುವಂತ ರೇಟ್ ಒಳಗ, ಒಂದು 3 ಬುಕ್ಗೆ ರೊಕ್ಕ ಕೊಡುವಂತ ರೇಟ್ ಒಳಗ ಆನ್ಲೈನ್ ಕ್ಲಾಸ್ ಅನ್ನ ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳನ್ನ ಪಡ್ಕೊಡ್ರಿ, ಸಕ್ಸಸ್ ಆಗ್ರಿ. ಪರಶುರಾಮ್ ಬ್ಯಾಚ್ ಅನ್ನ ನಿಮಗೆ ನೀಡ್ತಾ ಇದ್ದೀನಿ ಕೇವಲ 1999 ರೂಪಾಯಿದೊಳಗ, ಅಂದ್ರೆ 2000 ರೂಪಾಯಿ ನಿಯರ್ಲಿ ನಿಮ್ಗೆ ಪರಶುರಾಮ್ ಬ್ಯಾಚ್ ಸಿಗತೈತಿ. ಅಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲಾ ಚಾಪ್ಟರ್ಗಳನ್ನ ಎಲ್ಲ ಸಬ್ಜೆಕ್ಟ್ಗಳನ್ನ ಚೆನ್ನಾಗಿ ಪಾಠ ಮಾಡಿದ್ದೇವೆ, ಅದನ್ನ ಬಳಸ್ಕೊಡ್ರಿ. ಅದೇ ರೀತಿ ಅರ್ಜುನ್ ಬ್ಯಾಚ್ ಅನ್ನ ಮಾಡ್ತಾ ಇದೀವಿ. ಅಲ್ಲಿ ಕೇವಲ SSC GD ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಶಾರ್ಟ್ ಟೈಮ್ ದೊಳಗೆ ರೀಸನಿಂಗ್ ಅನ್ನ ಹೆಂಗ್ ಬಿಡಿಸ್ಬೇಕು, ಮ್ಯಾಥ್ಸ್ ಅನ್ನ ಹೆಂಗ್ ಬಿಡಿಸ್ಬೇಕು, ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಬಂದು ನಿಮ್ಗೆ ಪಾಠ ಮಾಡ್ತೀವಿ ಅತಿ ಕಡಿಮೆ ಬೆಲೆ ಒಳಗ. ಅದನ್ನ ಪರ್ಚೇಸ್ ಮಾಡ್ರಿ. 1000 ರೂಪಾಯಿ ಎಲ್ಲೋ ಒಂದು ಹೋಟೆಲ್ದಾಗ ಹೋಗಿ ಊಟ ಮಾಡಿದಂತಂದ್ರೆ 1000 ರೂಪಾಯಿ ಹೋಗ್ತೈತಿ. ಒಳ್ಳೆ ಕೆಲ್ಸಕ್ಕೆ ಲೆಕ್ಕ ಹಾಕ್ಬೇಡ್ರಿ, ಇದನ್ನ ಪಡ್ಕೊಡ್ರಿ. ನೀವ ಹೇಳ್ತೀರಿ ಸರ್ ದಿ ಬೆಸ್ಟ್, ನಾವು ಭಾಳ ಇಂಪ್ರೂವ್ ಆಗಿದೆ ಅಂತ ಹೇಳಿ. ನೀವು ನಮ್ಗೆ ಅಪ್ರಿಶಿಯೇಟ್ ಮಾಡ್ಲಿಲ್ಲ ಅಂತಂದ್ರೆ ನೀವು ಮಾಡಿರ್ತಕ್ಕಂಥ ಪೇಮೆಂಟ್ ಅನ್ನ ರಿಟರ್ನ್ ಮಾಡುವಂತ ಕೆಪಾಸಿಟಿನೂ ಆ ದೇವ್ರು ನನಗೆ ಕೊಟ್ಟನ್ರಿ. ಬಟ್ ಬಡ್ರ ಮಕ್ಕಳು ಉದ್ಧಾರ ಆಗ್ಬೇಕ್ರಿ. ಅದಕ್ಕಾಗಿ ಕಡಿಮೆ ಫೀಸ್ ಒಳಗ ನಿಮ್ಮನ್ನ ತಯಾರಿ ಮಾಡತ್ತೇನ್ರಿ. ನೀವು ಫೀ ಕೊಡ್ಲಿಲ್ಲ ಅಂತಂದ್ರ ನೀವು ತಯಾರಾಗಂಗಿಲ್ರಿ. ಫ್ರೀಯಾಗಿ ಕೊಡ್ಬೋದಿತ್ತು, ಆದ್ರೆ ನೀವು ಫೀ ಕೊಟ್ಟಾಗನ ಸೀರಿಯಸ್ ಆಗಿ ಅಭ್ಯಾಸ ಮಾಡ್ತೀರಿ ಅನ್ನೋದು ನನ್ನ ಗಮನಕ್ಕೆ ಬಂದಲ್ಲಿ ನಿಮ್ಮನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ತಯಾರಿ ಮಾಡ್ತಾ ಇದ್ದೀನಿ. ಗ್ಲೋಬಲ್ ಎಜುಕೇಶನ್ ಬನಟ್ಟಿ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ, ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್.